ಓಕೆ ಮಕ್ಕಳ, ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ತುಂಬಾ ಡಿಟೈಲ್ ಆಗಿ ಸ್ಟಡಿ ಮಾಡ್ಕೊಳ್ಳೋದಕ್ಕೆ ಹೋಗೋಣ. ವಾಟ್ ಈಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ವೆನ್ ಡಯಾಗ್ರಾಮ್. ಏನು ನೆಕ್ಸ್ಟ್ ಕಾನ್ಸೆಪ್ಟ್? ವೆನ್ ಡಯಾಗ್ರಾಮ್. ವೆನ್ ಡಯಾಗ್ರಾಮ್ ಅಂದ್ರೆ ವೆರಿ ಸಿಂಪಲ್, ಇಲ್ಲೇ ಇದೆ ವೆನ್ ಡಯಾಗ್ರಾಮ್. ಇಟ್ ಈಸ್ ಎ ಡಯಾಗ್ರಾಮ್. ವೆನ್ ಡಯಾಗ್ರಾಮ್ಸ್ ಆರ್ ನಥಿಂಗ್ ಬಟ್ ಎ pictorial or diagrammatic representation of a set, operation on sets is called Venn diagram. ಮಕ್ಕಳ ತುಂಬ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಈಗ ನಮಗೆ ಈ ಟಾಪಿಕ್ನಲ್ಲಿ ಸೆಟ್ ಕಾನ್ಸೆಪ್ಟ್ ಬರುತ್ತೆ. ಎ ಸೆಟ್ಟು, ಬಿ ಸೆಟ್ಟು, ಸಿ ಸೆಟ್ ಅಂತ ಬರ್ಕೋತೀವಿ. ಯೂನಿವರ್ಸಲ್ ಸೆಟ್ ಕ್ಯಾಪಿಟಲ್ ಯು ಅಂತ ಬರ್ಕೋತೀವಿ. ಮತ್ತು ಆಪರೇಷನ್ ಏನು? ಎ ಯೂನಿಯನ್ ಬಿ, ಎ ಇಂಟರ್ಸೆಕ್ಷನ್ ಬಿ, ಎ ಮೈನಸ್ ಬಿ, ಬಿ ಮೈನಸ್ ಎ ಡೆಲ್ಟಾ ಬಿ ಅವೆಲ್ಲ ಬರ್ಕೋತೀವಲ್ವಾ. ಸೊ ಇವನ್ನೆಲ್ಲ ಒಂದು ಪಿಕ್ಚರ್ ಫಾರ್ಮೇಟಲ್ಲಿ ಅಥವಾ ಒಂದು ಡಯಾಗ್ರಾಮ್ ಫಾರ್ಮೇಟಲ್ಲಿ ಬರ್ಕೊಳ್ಳೋದಕ್ಕೆ ವೆನ್ ಡಯಾಗ್ರಾಮ್ ಅಂತ ಕರಿತೀವಿ. ಸೊ ವೆನ್ ಡಯಾಗ್ರಾಮ್ ಈಸ್ ಎ ಪಿಕ್ಚೋರಿಯಲ್ ಆರ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ಎ ಸೆಟ್, ಆಪರೇಷನ್ ಆನ್ ಸೆಟ್ಸ್ ಈಸ್ ಕಾಲ್ಡ್ ವೆನ್ ಡಯಾಗ್ರಾಮ್ ಅಂತ ಕರಿತೀವಿ. ಹಾಗಾದ್ರೆ ಹೇಗೆ ಮಾಡಬೇಕು? ಹಿಯರ್ ಇಲ್ಲೊಂದು ಪಾಯಿಂಟ್ ಇದೆ, ಅರ್ಥ ಮಾಡ್ಕೊಳ್ಳಿ. ಹಿಯರ್ ಯೂನಿವರ್ಸಲ್ ಸೆಟ್, ಯಾವ ಸೆಟ್ಟು? ಯೂನಿವರ್ಸಲ್ ಸೆಟ್ ಯಾವ್ದದು? ಯು ಈಸ್ ಡಿನೋಟೆಡ್ ಬೈ, ಯಾವ ರೀತಿ ಡಿನೋಟ್ ಮಾಡ್ಕೋತೀವಿ? ಡಿನೋಟೆಡ್ ಬೈ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್. ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಇದ್ರ ಒಳಗಡೆ ಸೆಟ್ಗಳನ್ನ ಬರ್ಕೊಳ್ತಾ ಹೋಗ್ತೀವಿ. ಹಾಗಾದ್ರೆ ಹೇಗೆ ಬರ್ಕೋಬೇಕು? ಸೆಟ್ಸ್ ಆರ್ ಡಿನೋಟೆಡ್ ಬೈ ಕ್ಲೋಸ್ಡ್ ಸರ್ಕಲ್. ಕ್ಲೋಸ್ಡ್ ಸರ್ಕಲ್ ಅಂದ್ರೆ ಹೇಗೆ ಸರ್? ಹೀಗೆ ಬರೆಯೋದು. ಕ್ಲೋಸ್ಡ್ ಸರ್ಕಲ್ ಬ್ರೇಕ್ ಮಾಡಬೇಡ, ಕ್ಲೋಸ್ ಇರಬೇಕು. ದಿಸ್ ರೆಪ್ರೆಸೆಂಟ್ಸ್ ಎ ಸೆಟ್. ಇದರೊಳಗಡೆ ಎಲ್ಲ ಎಲಿಮೆಂಟ್ಸ್ ಇರ್ತವೆ. ಈಗ ಯೂನಿವರ್ಸಲ್ ಸೆಟ್, ದಿಸ್ ಇಸ್ ಎ ಯೂನಿವರ್ಸಲ್ ಸೆಟ್, ರೈಟ್? ಇದರೊಳಗಡೆ ಯಾವುದೋ ಒಂದು ಸೆಟ್ ಇದೆ. ಈ ಸೆಟ್ ಅನ್ನ ಇದರೊಳಗಡೆ ಬರ್ಕೋತೀವಿ. ಯಾಕೆಂದ್ರೆ ಆಲ್ ದ ಸೆಟ್ಸ್ ಆರ್ ಸಬ್ಸೆಟ್ ಟು ವಾಟ್? ಯೂನಿವರ್ಸಲ್ ಸೆಟ್. ಒಂದೇ ಒಂದು ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ, ಆ ಸ್ಕ್ವಯರ್ ಬಾಕ್ಸ್ ಅಲ್ಲಿ ಬರೀತೀವಲ್ಲ ಅದು ಯೂನಿವರ್ಸಲ್ ಸೆಟ್. ಅದ್ರ ಒಳಗಡೆ ಸೆಟ್ಗಳನ್ನ ಬರ್ಕೋತೀವಿ. ಸೆಟ್ಸ್ ಯಾವ ರೀತಿ ಬರೀಬೇಕು? ಒಂದು ಕ್ಲೋಸ್ಡ್ ಸರ್ಕಲ್ ಆಗಿ ಬರ್ಕೋತಾ ಹೋಗ್ಬೇಕು. ದಿಸ್ ಇಸ್ ದ ಕಾನ್ಸೆಪ್ಟ್ ರಿಗಾರ್ಡಿಂಗ್ ವೆನ್ ಡಯಾಗ್ರಾಮ್. ನೆಕ್ಸ್ಟ್ ಇಲ್ಲಿ ಜಾಯಿಂಟ್ ಸೆಟ್ಸ್ ಮತ್ತೆ ಡಿಸ್ಜಾಯಿಂಟ್ ಸೆಟ್ಸ್ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ಳಿ. ಯಾವ ಸೆಟ್? ಜಾಯಿಂಟ್ ಸೆಟ್ಸ್ ಅಂಡ್ ಡಿಸ್ಜಾಯಿಂಟ್ ಸೆಟ್ಸ್. ಮಕ್ಕಳ ಏನ್ ಸರ್ ಹಾಗಾದ್ರೆ ಜಾಯಿಂಟ್ ಸೆಟ್ಸ್ ಅಂದ್ರೆ ಏನು? ಜಾಯಿಂಟ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಜಾಯಿಂಟ್ ಸೆಟ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಒಂದು ಸೆಟ್ ಎ ಇಸ್ ಈಕ್ವಲ್ ಟು 1, 2, 3 ತಗೊಂಡೆ. ಬಿ ಸೆಟ್ ಇಸ್ ಈಕ್ವಲ್ ಟು 2, 3, 4, 5. ಈಗ ಜಾಯಿಂಟ್ ಸೆಟ್ ಅಥವಾ ಡಿಸ್ಜಾಯಿಂಟ್ ಸೆಟ್ ಅಂತ ಹೇಳ್ಬೇಕಾದ್ರೆ ಅದರ ಇಂಟರ್ಸೆಕ್ಷನ್ ಕಂಡುಹಿಡಿಬೇಕು. ಎ ಇಂಟರ್ಸೆಕ್ಷನ್ ಬಿ ಮಾಡಿ. ಸೊ ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ರೆ ಕಾಮನ್ ಎಲಿಮೆಂಟ್ ಇದೆಯಾ? ಕಾಮನ್ ಎಲಿಮೆಂಟ್ ಯಾವುದು? 2, 3. ಸೊ ಹಾಗಾದ್ರೆ ಎ ಇಂಟರ್ಸೆಕ್ಷನ್ ಬಿ ಎಂಟಿನೋ ನಾನ್ ಎಂಟಿನೋ ಈಸ್ ನಾಟ್ ಈಕ್ವಲ್ ಟು ಎಂಟಿ ಸೆಟ್. ಇವನ್ನೇ ಜಾಯಿಂಟ್ ಸೆಟ್ಸ್ ಅಂತ ಕರೆಯೋದು. ಹಾಗಾದ್ರೆ ಜಾಯಿಂಟ್ ಸೆಟ್ಸ್ ಅಂತ ಕರಿಬೇಕಾದ್ರೆ ಎರಡು ಸೆಟ್ ಅಲ್ಲಿ ಎಲಿಮೆಂಟ್ಸ್, ಕಾಮನ್ ಎಲಿಮೆಂಟ್ ಇರಬೇಕು. When there is a common element between the two sets, the two sets are said to be joint sets ಅಂತ ಕರೀತೀವಿ. In general, two sets A and B are said to be joint sets. A intersection B is not equal to a null set. ಹೇಗೆ ಬರೆಯೋದಾಗಾದ್ರೆ two sets A and B are said to be joint if A intersection B, intersection ಮಾತ್ರ A intersection B is not equal to a empty set. ಇದನ್ನು ಹೇಗೆ ಬರಿಬೇಕು? ಹಾಗಾದ್ರೆ ಎರಡು ಸೆಟ್ ತಗೊಂಡಿದ್ದೀನಿ, ಹೇಗೆ ಬರಿಬೇಕು ಅನ್ನೋದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ವೆನ್ ಡಯಾಗ್ರಾಮ್ ಅಲ್ಲಿ ಬರ್ಕೋತೀನಿ. ಇದನ್ನ ಹೇಗೆ ಬರ್ಕೋಬೇಕು? ದಿಸ್ ಈಸ್ ಅ ಯೂನಿವರ್ಸಲ್ ಸೆಟ್, ಕ್ಯಾಪಿಟಲ್ ಯು ಬರ್ಕೊಂಡ್ಬಿಡೋಣ. ಹಾಗಾದ್ರೆ ಇಟ್ ಇಸ್ ಅನ್ ಯೂನಿವರ್ಸಲ್ ಸೆಟ್. ಇದ್ರೊಳಗಡೆ ಎರಡು ಸೆಟ್ ಬರೀಬೇಕು. ಎರಡು ಸೆಟ್ಗಳು ಏನಾಗಿರ್ಬೇಕು? ಜಾಯಿಂಟ್ ಸೆಟ್. ಜಾಯಿಂಟ್ ಸೆಟ್ ಅಂದ್ರೆ ಕಾಮನ್ ಎಲಿಮೆಂಟ್ ಇರಬೇಕು, ಎರಡು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ತವೆ ಅಂತ. ಸೊ ಹೇಗೆ ಬರಿಬೇಕು ಸರ್? ಹಾಗಾದ್ರೆ ಎ ಸೆಟ್ ಇಲ್ಲಿ ಬರ್ಕೋತೀನಿ, ಗಮನ ಕೊಡಿ. ದಿಸ್ ಇಸ್ ಎ ಸೆಟ್. ಇನ್ನೊಂದು ಬಿ ಸೆಟ್, ದೊಡ್ಡದಾಗೆ ಬರೆಯೋಣ ಕಾಣಿಸಕ್ಕೆ.
ನಿಮಗೆ ಕಾಣಿಸಂಗೆ ಬರೀತೀನಿ ನೋಡಿ. ದಿಸ್ ಈಸ್ ಎ ಸೆಟ್, ಇನ್ನೊಂದು ಬಿ ಸೆಟ್. ಎರಡು ಇಂಟರ್ಸೆಕ್ಟ್ ಆಗಿದೆ ನೋಡಿ, ಎ ಸೆಟ್ ಮತ್ತೆ ಬಿ ಸೆಟ್ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿದ್ದಾವೆ. ಹಾಗಾದ್ರೆ ಇಂಟರ್ಸೆಕ್ಟ್ ಎಲ್ಲ ಆಗ್ತಾ ಇದೆ, ಇದು ಎರಡು ಸೆಟ್ಗಳು ಇಂಟರ್ಸೆಕ್ಟ್ ಆಗ್ತಾ ಇದೆ. ಇದನ್ನೇ ಜಾಯಿಂಟ್ ಸೆಟ್ಸ್ ಅಂತ ಕರೆಯೋದು. ಎ ಸೆಟ್ಟು ಇದೆ, ಬಿ ಸೆಟ್ಟು ಇದೆ, ಎರಡು ಇಂಟರ್ಸೆಕ್ಟ್ ಆಗ್ತಾ ಇದೆ. ಇವೆರಡರ ಕಾಮನ್ ಝೋನ್ ಎ ಇಂಟರ್ಸೆಕ್ಷನ್ ಬಿ ಅಂತ ಕರ್ಕೊಳ್ತಾ ಹೋಗ್ತೀವಿ. ರೈಟ್, ಗಮನ ಇಟ್ಟು ಕೇಳಿಸ್ಕೋಬೇಕು. ನೆಕ್ಸ್ಟ್ ಡಿಸ್ಜಾಯಿಂಟ್ ಸೆಟ್ಸ್ ಅಂದ್ರೆ ಏನು? ಡಿಸ್ಜಾಯಿಂಟ್ ಸೆಟ್ಸ್ ನೋಡಿ, ಜಾಯಿಂಟ್ ಸೆಟ್ಸ್ ಅಂದ್ರೆ ಕಾಮನ್ ಎಲಿಮೆಂಟ್ ಇರ್ತವೆ, ಡಿಸ್ಜಾಯಿಂಟ್ ಸೆಟ್ಸ್ ಅಂದ್ರೆ ಕಾಮನ್ ಎಲಿಮೆಂಟ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಎ ಸೆಟ್ ಈಸ್ ಈಕ್ವಲ್ ಟು ಇದೇ ತಗೋಣ, 1, 2, 3 ತಗೋಣ. ಬಿ ಸೆಟ್ ಈಸ್ ಈಕ್ವಲ್ ಟು 4, 5, 6 ತಗೋತೀನಿ. ಎ ಇಂಟರ್ಸೆಕ್ಷನ್ ಬಿ ಮಾಡಿ, ಇಟ್ ಇಸ್ ಅನ್ ಎಂಟಿ, ದೇರ್ ಇಸ್ ನೋ ಕಾಮನ್ ಎಲಿಮೆಂಟ್. ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ ಇಸ್ ಅನ್ ಎಂಟಿ ಸೆಟ್ ಬಂತು. ಇವನ್ನೇ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿತೀವಿ. ಕಾಮನ್ ಎಲಿಮೆಂಟ್ ಇಲ್ಲ ಅಂದ್ರೆ ಡಿಸ್ಜಾಯಿಂಟ್ ಸೆಟ್ಸ್, ಕಾಮನ್ ಎಲಿಮೆಂಟ್ ಇದೆ ಅಂದ್ರೆ ಜಾಯಿಂಟ್ ಸೆಟ್. ಕಾಮನ್ ಎಲಿಮೆಂಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕಾದ್ರೆ ಇಂಟರ್ಸೆಕ್ಷನ್ ತಗೋಬೇಕು. ಹೇಗೆ ಬರೆಯೋಣ ಹಾಗಾದ್ರೆ? ಟೂ ಸೆಟ್ಸ್ ಎ ಅಂಡ್ ಬಿ ಆರ್ said to be joint if intersection ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ is always an empty. ಅಂದ್ರೆ ಕಾಮನ್ ಎಲಿಮೆಂಟ್ ಇರೋಲ್ಲ ಅಂತ, ಇಂಟರ್ಸೆಕ್ಟ್ ಆಗೋದಿಲ್ಲ. ಅದನ್ನು ಹೇಗೆ ಬರ್ಕೋಬೇಕು ಸರ್? ಹಾಗಾದ್ರೆ ಫಸ್ಟ್ ನಮಗೆ ಗೊತ್ತಿದೆ, ಯೂನಿವರ್ಸಲ್ ಸೆಟ್ ಬರ್ಕೋಬೇಕು. ದಟ್ ಯೂನಿವರ್ಸಲ್ ಸೆಟ್ ಈಸ್ ಅನ್ ಯು. ರೈಟ್, ನೀಟಾಗಿ ಬರಿಬೇಕು. ಈಗ ಎ ಸೆಟ್ ಮತ್ತೆ ಬಿ ಸೆಟ್ ಡಿಸ್ಜಾಯಿಂಟ್ ಅಂದ್ರೆ ಸಪ್ರೇಟ್ ಆಗಿದ್ದಾವೆ, ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗೋದಿಲ್ಲ. ಹೇಗೆ ಬರಿಬೇಕಾಗಾದ್ರೆ ಗಮನ ಕೊಡಿ, ಇದು ಎ ಸೆಟ್, ಇದು ಬಿ ಸೆಟ್. ನೋಡಿ, ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿಲ್ಲ. ಹಾಗಾದ್ರೆ ಇವೆರಡು ಡಿಸ್ಜಾಯಿಂಟ್ ಸೆಟ್ಸ್, ಇವೆರಡು ಏನಾಗ್ತವೆ? ಜಾಯಿಂಟ್ ಸೆಟ್ಸ್ ಆಗ್ತವೆ. ಗಾಟ್ ಮೈ ಪಾಯಿಂಟ್, ರೈಟ್?